ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ದುಡ್ಡು ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ
ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ದುಡ್ಡು ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ದುಡ್ಡು ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ದುಡ್ಡು ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ದುಡ್ಡು ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ದುಡ್ಡು ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ದುಡ್ಡು ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ದುಡ್ಡು ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ದುಡ್ಡು ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ದುಡ್ಡು ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ
ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ. ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನ ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೋ.